ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಊರಿನ ಮನೆಯ ಸುತ್ತಲಿನ ಪ್ರದೇಶವನ್ನು ನಿಮಗೆ ಸ್ವಲ್ಪ ತೋರಿಸುವ ಅಂತ ಬಂದಿದ್ದೇನೆ. ನೋಡಿ, ಅದು ಮನೆ ಹತ್ತಿರದೊಂದು ಇದರಲ್ಲಿ ತೆಂಗಿನಕಾಯಿಯೆಲ್ಲ ನಮ್ಮ ಇಡುವಂಥದ್ದು, ಮತ್ತು ಇದು ಸೌದೆ ಇಡುವಂಥದ್ದು. ಸೌದೆ ಬೇಕಲ್ಲ, ಕೂಲಿಗಳು ನೋಡಿ ಎಲ್ಲ ಇದ್ರು ಹೋಗ್ತಾ ಉಂಟು. ಇದು ನಾಯಿ, 2 ನಾಯಿ ಉಂಟು. ಇದು ಒಂದು ನಾಯಿ ಇಲ್ಲಿ ನಿಂತಿದೆ ನೋಡಿ. ಇಲ್ಲಿಂದ ನಮ್ಮದು ಮನೆಯ ಹಿಂದ್ಗಡೆಯಿಂದ ಈ ಸೈಡಲ್ಲಿ ಒಂದು ಗದ್ದೆ ಉಂಟು. ಇದು ಮನೆಯ ಎಡದ ಸೈಡಿಗೆ ಬೀಳ್ತದೆ ಈ ಗದ್ದೆ. ಇದು ಸ್ವಲ್ಪ ತಗ್ಗಲ್ಲಿ ಉಂಟು. ಇದರ ಸುತ್ತ ನೋಡಿ ತೆಂಗಿನ ಮರ ಎಲ್ಲ ಉಂಟು. ನಾವು ಊರಿಗೆ ಬಂದಿದ್ವಿ ಇವತ್ತು ಆಟಿ ಅಮಾವಾಸ್ಯೆ ಅಂತ ಹೇಳಿ, ಹಾಗೆ ನಿಮಗೆ ಸ್ವಲ್ಪ ಗದ್ದೆಯದನ್ನೆಲ್ಲ ತೋರಿಸ್ತೇನೆ ಅಂತ. ಫುಲ್ಲಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಮನೆಯ ಸುತ್ತ ವೀಡಿಯೋ ಮಾಡಿದೆ, ಮತ್ತು ತೋಟದಲ್ಲಿ ಇನ್ನೊಂದು ಸಲ ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಗದ್ದೆ ಆಗಿದ್ದರ ಮೇಲೆ, ಇದು ಸಹ ಗದ್ದೆ ಆಗಿತ್ತು ಮುಂಚೆ, ಅದನ್ನು ಸಹ ನಾವು ತೋಟ ಮಾಡಿದ್ವಿ. 1-2-3 ವರ್ಷ ಆಯಿತು ಈ ಗಿಡಗಳಿಗೆಲ್ಲ. ಇದು ಈ ತೋಟಗೆ ಅದರ ಮೇಲ್ಗಡೆ ಇನ್ನೊಂದು ಗದ್ದೆ ಉಂಟು, ನಿಮಗೆ ಅದನ್ನು ತೋರಿಸ್ತೇನೆ ನಾನು. ಈ ಮನೆಯ ಸುತ್ತೆಲ್ಲ ನಮ್ಮದು ಗದ್ದೆ ಇರುವಂಥದ್ದು ನೋಡಿ. ತೋಟದ ಮೇಲೆ ಸ್ವಲ್ಪ ನಡ್ಕೊಂಡು ಹೋಗ್ತೇನೆ. ಇಲ್ಲಿ ಅದು ಸ್ವಲ್ಪ ದೊಡ್ಡ ಗದ್ದೆ. ಇದು ನೋಡಿ, ಎಕ್ಸ್ಟ್ರಾ ಗದ್ದೆಯದ್ದು ಎಕ್ಸ್ಟ್ರಾ ನೀರನ್ನೆಲ್ಲ ಹೀಗೆ ಬಿಡೋದು ಸ್ವಲ್ಪ ಕೆಳಗಡೆ, ಅಂದರೆ ಹೆಚ್ಚಾಗಬಾರ್ದಲ್ಲ ನೀರು, ಗಿಡ ಎಲ್ಲ ಕೊಳೆಯುತ್ತದಲ್ಲ, ಅದಕ್ಕೋಸ್ಕರ. ಈ ಕೋಳಿಗಳು ನೋಡಿ, ನಾವು ಎಲ್ಲಿಂದ ಹೋಗ್ತೇವೆ ಅದು ನಮ್ಮೊಟ್ಟಿಗೆ ಬರುವುದು. ಇದು ಸ್ವಲ್ಪ ದೊಡ್ಡ ಗದ್ದೆ. ಇದನ್ನು ನಾವೆಂಥ ಬಾಕಿಯಾರು ಕಂಡ ಅಂತ ಹೇಳ್ತೇವೆ, ಮೇಲ್ಗಡೆ ಇರುವಂಥದ್ದು. ಇಲ್ಲಿ ನೋಡಿ, ಗದ್ದೆಯ ಸುತ್ತ ತೆಂಗಿನ ಮರ ನೆಟ್ಟಿರ್ತಾರೆ. ಇಲ್ಲಿಂದ ನಿಂತರೆ ಕೆಳಗೆ ನಮ್ಮ ಮನೆ ಕಾಣಿಸ್ತದೆ, ಅಂಗಲ. ಇದು ಫುಲ್ಲು ತೋರಿಸ್ತೇನೆ ನೋಡಿ. ಇದು ದೊಡ್ಡ ಗದ್ದೆ. ಇಲ್ಲಿ ಫುಲ್ ಆದಮೇಲೆ ಅದರ ಕೆಳಗಡೆ ಉಂಟು ಆಚೆ ಸೈಡಲ್ಲಿ. ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ಅದು ನಾವು ಪುನಿ ಅಂತ ಹೇಳ್ತೇವಲ್ಲ, ಅದು ಸಪೂರಾಗಿ ಉಂಟು. ಅದು ಮಳೆಗೆ ಜಾರ್ತದೆ, ಹಾಗೆ ಬಿದ್ದರೆ ಅಂತ ನಾನು ಆಚೆಗೆ ಹೋಗೋದಿಲ್ಲ. ನಾನು ಈಚೆಯಿಂದ ತೋರಿಸ್ತೇನೆ ನೋಡಿ. ಇದು ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಇನ್ನೊಂದು ಸಲ ತೋರಿಸ್ತೇನೆ ನಾನು ನಿಮಗೆ ನೋಡಿ. ಇದು ಎಕ್ಸ್ಟ್ರಾ ನೀರನ್ನು ಬಿಟ್ಟಿರುವಂಥದ್ದು, ನೋಡಲಿಕ್ಕೆ ಚೆಂದ ಕಾಣಿಸ್ತದೆ ಇದು ನೀರು ಈಚೆಯಿಂದ ಹೋಗುವಾಗ. ಇನ್ನು ಇದು ಮೇಲಿನ ಭಾಗದ ವಿಡಿಯೋ ತೋರಿಸ್ತೇನೆ ಫುಲ್ಲು. ಇನ್ನು ಕೆಳಗಿನ ಗದ್ದೆಯಿಂದಾಗಿ, ಮನೆ ಅಂಗಳದಿಂದಾಗಿ ಆಚೆಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಅಂಗಳದಲ್ಲಿ ಒಂದು ಹಲಸಿನ ಹಣ್ಣು ಉಂಟು, ಅದು ಕೊಳೆತಿದ ಅಂತ ನಾವಿಲ್ಲಿ ತಿಂದದೆಂತ ಹೇಳ್ತಾ ಇದ್ರು. ಅದರಲ್ಲಿ ಚಿಕ್ಕ ಚಿಕ್ಕ ಅಡಿಕೆ. ಈಗ ದನವನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಟ್ಟಿಗೆ. ಹಟ್ಟಿ ಇರೋದು ಹಳೆಯ ಮನೆ ಹತ್ತಿರ ನಮ್ಮದು. ಅದು ಈ ಹೊಸ ಮನೆಯ ಆಚೆ ಕೆಳಗೆ ಅದು ಇರುವಂಥದ್ದು. ಹಟ್ಟಿಯದ್ದು ಸಹ ಇನ್ನೊಂದು ಸಲ ತೋರಿಸ್ತೇನೆ. ಇಲ್ಲಿ ನೋಡಿ, ಕೋಳಿಗಳೆಲ್ಲ ಚೂರು ಬಿಸಿಲು ಬಂದಾಗೆ ಆಯಿತು, ಹಾಗಾಗಿ ಎಲ್ಲ ಬಿಸಿಲಿಗೆ ರೆಕ್ಕೆಯನ್ನೆಲ್ಲ ಬಿಡಿಸಿಗೆ ಕೂತಿದ್ದಾವೆ ನೋಡಿ, ಮರಿ ಎಲ್ಲ, ಕೋಳಿ ಮರಿ ಎಲ್ಲ. ಇದು ನೋಡಿ ಅಂಗಲ, ನಮ್ಮದು ಅಂಗಲ ಆಗಿ ಇಲ್ಲಿ ಗೇಟಿನ ಆಚೆ ಸೈಡ್ ಹೋದರೆ ರೋಡು. ನಾನು ಈಚೆ ಸೈಡ್ ತೋರಿಸ್ತೇನೆ ನಿಮಗೆ. ಇಲ್ಲಿ ತಜಂಕೆಲ್ಲ ತುಂಬ ಆಗಿದೆ ನೋಡಿ, ತುಂಬ ತಜಂಕೆಲ್ಲ ಉಂಟು. ಇಲ್ಲಿಂದ ಕೆಳಗೆ ನಾವು ನಡೆದುಕೊಂಡು ಹೋಗೋದಾದರೆ ಇಲ್ಲಿಂದ ಸಹ ಹಳೆ ಮನೆಗೆ ಹೋಗ್ತೇವೆ. ದನವನ್ನೆಲ್ಲ ಆಚೆಯಿಂದ ಕರ್ಕೊಂಡು ಹೋಗೋದು. ಇಲ್ಲಿಂದ ಸಹ ನಮಗೀಗ ಜಾರ್ತದೆ ಅಂತೇಳಿ ಇದಾಗ್ತಾ ಉಂಟು. ಅದು ನೋಡಿ, ಹಳೆಯ ಮನೆ ಕಾಣಿಸ್ತದೆ ನಿಮಗೆ ಹಿಂದೆ, ಅಲ್ಲಿಯೇ ಹಟ್ಟಿ ಇರುವುದು. ಇಲ್ಲಿಂದ ಕೆಳಗಡೆ ಹೋದರೆ ಹಳೆಯ ಮನೆಯ ಅಂಗಳ ಸಿಗ್ತದೆ. ಆದಮೇಲೆ ಆಚೆ ತೋಟ ಇರ್ತದೆ. ತೋಟದ ಇನ್ನೊಂದು ಸಲ ವೀಡಿಯೋ ಮಾಡ್ತೇನೆ. ಈಗ ಗಾಳಿ ಮಳೆ ಕೂಡ, ಮತ್ತು ಅಲ್ಲಿ ಜಾರುವುದೆಲ್ಲ ಇದ್ದ ಕಾರಣ ನನಗೆ ತೋಟಕ್ಕೆ ಹೋಗ್ಲಿಕ್ಕೆ ಆಗುತ್ತಿಲ್ಲ. ಇನ್ನೊಂದು ಸಲ ನಿಮಗೆ ತೋಟದ ವೀಡಿಯೋ ಮಾಡ್ತೇನೆ ಫುಲ್ಲು. ಇಲ್ಲ ಹಲಸಿನನ್ನೆಲ್ಲ ಬಿದ್ದುಕೊಂಡಿತ್ತು. ಓಕೆ, ನಮ್ಮದು ಹಳ್ಳಿಯ ಮನೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಇನ್ನೊಂದು ಸಲ ಫುಲ್ಲು ಭತ್ತದ ಗಿಡ ದೊಡ್ಡದಾದ ಮೇಲೆ ಎಲ್ಲ ತೋರಿಸ್ತೇನೆ ನಾನು. ಇನ್ನೊಂದು ಸಲ ವೀಡಿಯೋ ಮಾಡಿ ನಿಮಗೆ, ಮತ್ತು ತೋಟದ್ದು ಸಹ ತೋರಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಫುಲ್ ಹಸಿರು ಉಂಟು ನೋಡಿ.